ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ, ಜಿ ಬಾಯ್ ನ್ಯೂಸ್ ಟಿವಿಗೆ ಸ್ವಾಗತ. ಮಾರುಕಟ್ಟೆಯಲ್ಲಿ ಗಲಾಟೆ, ಹಮಾಲಿ ಕಾರ್ಮಿಕರ ಮೇಲೆ ಟೊಮೊಟೊ ಲಾರಿ ಡ್ರೈವರ್ ದೌರ್ಜನ್ಯ, ವ್ಯಾಪಾರಿಗಳ ಆಕ್ರೋಶ. ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯ 1ನೇ ಗೇಟ್ನಲ್ಲಿ ಟೊಮೊಟೊ ಮಾರಾಟಕ್ಕಾಗಿ ಬರುವ ಲಾರಿಗಳಿಂದ ರಸ್ತೆ ಬಂದ್ ಆಗಿರುವುದರಿಂದ ಅಕ್ಕಿ, ರಾಗಿ ಮತ್ತಿತರ ದವಸ ಧಾನ್ಯಗಳು ಸಾಗಾಟಕ್ಕೆ ತೊಂದರೆಯಾಗುತ್ತಿವೆ ಎಂದು ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ಟೊಮೊಟೊ ಸೀಸನ್ ಆರಂಭವಾಗಿದ್ದು, ಪ್ರತಿನಿತ್ಯ ನೂರಾರು ಲಾರಿಗಳು, ಟ್ರ್ಯಾಕ್ಟರ್ಗಳು ಎಪಿಎಂಸಿ ಎಲ್ಲ ಗೇಟ್ಗಳಿಂದಲೂ ಆಗಮಿಸುತ್ತಿವೆ. ಟೊಮೊಟೊ ತರುವ ಲಾರಿ ಮತ್ತು ಟ್ರ್ಯಾಕ್ಟರ್ಗಳು ರಸ್ತೆಯಲ್ಲಿ ನಿಲ್ಲುತ್ತವೆ. ಇದರಿಂದ ರಸ್ತೆ ಬಂದಾಗುತ್ತದೆ. ಅಕ್ಕಿ, ರಾಗಿ ಮುಂತಾದ ದವಸ ಧಾನ್ಯಗಳನ್ನು ತರುವ ಲಾರಿಗಳು ರಸ್ತೆಯಲ್ಲಿ ನಿಲ್ಲಬೇಕಾಗಿದೆ. ಅದನ್ನು ಪ್ರಶ್ನಿಸಿದ ಹಮಾಲಿಗಳಿಗೆ ಯುಪಿ ಪ್ರದೇಶ ಟೊಮೊಟೊ ಲಾರಿ ವಾಹನದ ಚಾಲಕ ಹಮಾಲಿ ಬಾಬು ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಾಗೂ ದವಸ ಧಾನ್ಯಗಳ ವ್ಯಾಪಾರಿಗಳಿಗೆ ಹಾಗೂ ಹಮಾಲಿಗಳಿಗೆ ತುಂಬ ತೊಂದರೆಯಾಗುತ್ತವೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಗೇಟ್ ನಂಬರ್ 1 ಮತ್ತು 2ರಲ್ಲಿ ಅಕ್ಕಿ ಮತ್ತಿತರ ದವಸ ಧಾನ್ಯಗಳು ವ್ಯಾಪಾರಿಗಳೇ ಹೆಚ್ಚಾಗಿದ್ದಾರೆ. ಅಕ್ಕಿ ತರುವ ಲಾರಿಗಳು 2-3 ದಿನ ರಸ್ತೆಯಲ್ಲಿ ನಿಲ್ಲಬೇಕಾಗಿರುವುದು ಸಮಸ್ಯೆಯಾಗಿದೆ. ರಸ್ತೆಯಲ್ಲಿ ವಾಹನಗಳು ನಿಂತಿರುತ್ತವೆ. ಬಾಕ್ಸ್ಗಳನ್ನು ರಸ್ತೆಯಲ್ಲಿ ಇಟ್ಕೊಂಡಿರ್ತಾರೆ. ಕೇಳಿದರೆ ಗಲಾಟೆ ಮಾಡಲು ಬರುತ್ತಾರೆ. ಎಷ್ಟು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎಂದು ಎಂಜಿ ರಮೇಶ್ ಬಾಬು ದೂರಿದರು. ಟೊಮೊಟೊ ಮಾರಾಟಕ್ಕೆ ನಮ್ಮ ಅಭ್ಯಂತರವಿಲ್ಲ. ಟೊಮೊಟೊ ತಂದ ವಾಹನಗಳು ಖಾಲಿ ಮಾಡಿ ಹೊರಗಡೆ ಹೋಗೋದಿಲ್ಲ. ಟೊಮೊಟೊ ಅನ್ಲೋಡ್ ಮಾಡಿ ಹೊರಗಡೆ ತೆಗೆದುಕೊಂಡು ಹೋಗಬೇಕು. ಕ್ರೇಟ್ಗಳು ಖಾಲಿಯಾದಾಗ ಬಂದು ತೆಗೆದುಕೊಂಡೋದರೆ ಯಾರಿಗೂ ತೊಂದರೆ ಆಗೋದಿಲ್ಲ. ವಾಹನಗಳನ್ನು ರಸ್ತೆಯಲ್ಲೇ ನಿಲ್ಲಿಸಿ ಬೇರೆ ವಾಹನಗಳಿಗೆ ತೊಂದರೆ ಕೊಡಬಾರದು. ಎಂವಿಎಸ್ ಟ್ರೇಡರ್ಸ್ನ ಶಂಕರ್ ಹೇಳಿದರು. ಎಪಿಎಂಸಿ ಕಾರ್ಯದರ್ಶಿ ಸುನೀತಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು. ಈ ಬಾರಿ ಟೊಮೊಟೊ ಪೂರೈಕೆ ಹೆಚ್ಚಾಗಿದೆ. ಸ್ಥಳದ ಅಭಾವದಿಂದ ಎಲ್ಲ ಕಡೆಯಿಂದಲೂ ವಾಹನಗಳು ಬರುತ್ತಿವೆ. ತೊಂದರೆ ಆಗುತ್ತಿರುವುದು ನಿಜ. ಸಮಸ್ಯೆ ಬಗೆಹರಿಸಲು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕಳೆದ ಭಾನುವಾರವೇ ಈ ಬಗ್ಗೆ ಸಭೆ ನಡೆಸಿದ್ದಾರೆ. ಪಾರ್ಕಿಂಗ್ ಸ್ಥಳವನ್ನು ಗುರುತಿಸಿ ಹೊರಗಡೆ ನಿಲ್ಲಿಸಿಕೊಳ್ಳಲು ಹೇಳಿದ್ದಾರೆ ಎಂದರು. ಟೊಮೊಟೊ ಪೂರೈಕೆ ಹೆಚ್ಚಾಗಿದ್ದು, ದರ ಕಡಿಮೆಯಾಗಿದೆ. ಪ್ರತಿನಿತ್ಯ 50-60 ಸಾವಿರ ಬಾಕ್ಸ್ಗಳು ಉಳಿಯುತ್ತಿವೆ. ಜೊತೆಗೆ 2ನೇ ದರ್ಜೆಯ ಗೋಳಿಗಳು ಮಾರಾಟವಾಗುತ್ತಿಲ್ಲ. ಮಾವಿನ ಸೀಸನ್ ಆಗಿರುವುದರಿಂದ ಫ್ಯಾಕ್ಟರಿಗಳು ಟೊಮೊಟೊ ಖರೀದಿಸುತ್ತಿಲ್ಲ. ಹೀಗಾಗಿ ಪ್ರತಿನಿತ್ಯ ಶೇಕಡ 30-40ರಷ್ಟು ಉಳಿಯುತ್ತಿರುವುದರಿಂದ ತೊಂದರೆ ಆಗುತ್ತಿದೆ. ಸ್ವಚ್ಛಗೊಳಿಸಲು ಅವಕಾಶ ಸಿಗುತ್ತಿಲ್ಲ. ಆದರೂ ರಾತ್ರಿ ಸಮಯದಲ್ಲಿ ಸ್ವಚ್ಛಗೊಳಿಸಲಾಗುತ್ತದೆ ಎಂದು ಕಾರ್ಯದರ್ಶಿ ತಿಳಿಸಿದರು. ಬಂದು ಇವತ್ತು 150-170 ರೂಪಾಯಿ ದೆನೆ 1 ಕೆಜಿ ಬಂದು, ಅದು ಇವಾಗ ಅವ್ರೇನ 15 ದಿವಸ 20 ದಿವಸ ಗಾಡಿ ಹೋಗಾಗೆಲ್ಲ ಉಳಿದು ಬೀಳ್ತದೆ. 20 ರೂಪಾಯಿಗೆ ಮಾರಕ್ಕಾಗಲ್ಲ. ಅವ್ರ ಪರಿಸ್ಥಿತಿ ಏನಾಗೋದು? ಅಕ್ಕಿ ಮೂಟೆ ಪ್ರತಿ ಒಂದ್ ಮೇಲೆ ಕೆಜಿ ಮೇಲೆ 5 ರೂಪಾಯಿ 6 ರೂಪಾಯಿ ಹತ್ತಿದೆ ರೇಟ್ಗಳು. ಅವ್ರ ಅಕ್ಕಿ ಹುಳ ಬಿದ್ದರೆ ಅವ್ರು ಯಾರಿಗೆ ಮಾರ್ತಾರೆ? 10 ರೂಪಾಯಿ ಸುಮ್ಮನ 5 ರೂಪಾಯಿ ಕೊಡ್ಬೇಕಾಗತ್ತೆ. ಅವಾಗ ಏನಾಗ್ತಾರೆ, ಟೋಟಲ್ ಲಾಸ್ ಆಗಿಬಿಟ್ಟು ಬಾಗಿಲು ಹಾಕೊಂಡು ಇಲ್ಲ ಊರಿಗೆ ಬಿಟ್ಟು ಹೋಗ್ಬೇಕಾಗತ್ತೆ. ಅಂತ ಪರಿಸ್ಥಿತಿ ಬರ್ತದೆ. ದಯಮಾಡಿ ಟೊಮಾಟೊ ಮಂಡಿಯವ್ರಿಗೆ ಒಂದೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ರೈತರಿಗೆ ಅನುಕೂಲ ಆಗಬೇಕು. ನಾವೆಲ್ಲ ಒಪ್ಕೊಂತೀವಿ. ರೈತರಿಗೆ ಯಾವುದೇ ರೀತಿ ನಾವು ತೊಂದರೆ ಮಾಡಲ್ಲ. ದಯಮಾಡಿ ನೀವೆಲ್ಲ ಸೇರಿ ಗಾಡಿ ಲೋಡಿಂಗ್ ಮಾಡೋವಾಗ ಮಾತ್ರ. ಒಂದು ಗೇಟ್ ನಂಬರ್ 1 ಸರ್, ನಮ್ದು ಗೇಟ್ ನಂಬರ್ 1 ಅಕ್ಕಿ ವ್ಯಾಪಾರ ಮಾಡೋರು ನಾವು ಈ ಕಡೆ ಇರೋದು. ಗೇಟ್ ನಂಬರ್ 1, ಗೇಟ್ ನಂಬರ್ 2 ಎಲ್ಲ ಅಕ್ಕಿ ವ್ಯಾಪಾರದವರೇ. ಇಲ್ಲಿ ಅಕ್ಕಿ ಲಾರಿಗಳು ಬರೋಕ್ಕೂ ಜಾಗ ಬಿಡದೆ ಟೊಮೊಟೊ ಗಾಡಿಗಳೆಲ್ಲ ನಿಲ್ಸ್ಕೊಂಡ್ ಬಿಟ್ಟಿದ್ದಾರೆ. ನಾವೇನಾದ್ರು ಬೀಳಕ್ಕೆ ಕೇಳಿದ್ರೆ ನಮ್ಮೆಲ್ಲ ಗಲಾಟೆ ಮಾಡಕ್ ಬರ್ತಾರೆ. ಯಾರು ತೆಗಿಯೋದಿಲ್ಲ, ಆನ್ಸರ್ ಮಾಡೋದು ಇಲ್ಲ. ಒಂದೊಂದು ಗಾಡಿ ಅಕ್ಕಿ ಗಾಡಿ 2 ದಿನ 3 ದಿನ ನಿಲ್ಸ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಡ್ರೈವರ್ಗಳು ನಮಗೆ ಯಾರು ಹಾಲ್ಟಿಂಗ್ ಚಾರ್ಜ್ ಕೊಡೋರು ಯಾರೋ, ನೀವು ಓನರ್ಗಳಾಗಿ ಇಟ್ಕೊಂಡು ನಮಗೆ ಕ್ಲಿಯರ್ ಮಾಡಿಸಿದ್ದೆ, ನೀವೆಂತ ಅಂಗಡಿ ಓನರ್ಗಳಿಂದ ನಮ್ಮನ್ನು ಬೈತಾ ಇದ್ದಾರೆ ಅವರು. ಎಪಿಎಂಸಿ ಅವ್ರಿಗಾಗಿ ಯಾರು ನಮ್ಗೆ ಕೋಆಪರೇಟ್ ಮಾಡ್ತಾ ಇಲ್ಲ. ಮಾಡಿಸ್ಕೊಡಿ ಅಂತ ಮುಂದೆ ಬರೋರು ಯಾರು ಇಲ್ಲ. ಯಾರಾದ್ರು ರೈತರ ಮಾಲು ಅಂತಾರೆ. ನಾವೇನಾದ್ರು ಅವ್ರಿಗೇನೋ ತೊಂದರೆ ಮಾಡಿದ್ದೀವಾ? ಮಾಡ್ಕೊಳ್ಳಿ. ಹಾಲ್ಟಿಂಗ್ ಚಾರ್ಜ್ ಲಾರಿ ಬರುತ್ತೆ, ಬಾಕ್ಸ್ಗಳು ಇಟ್ಕೊಂಡು ಹೋಗಲ್ಲ. ಎಲ್ಲ ಇಟ್ಕೊಂಡಿರ್ತಾರೆ, ಲಾರಿಗಳು ಎಲ್ಲ ಇಟ್ಕೊಂಡಿರ್ತಾರೆ. ರೋಡಲ್ಲಿ ಬಾಕ್ಸ್ಗಳು ಹಾಕೊಂಡಿರ್ತಾರೆ. ಯಾರು ಕ್ಲಿಯರ್ ಮಾಡೋದೇ ಇಲ್ಲ. ಗೊತ್ತು ಸರ್, ಇದು ಅಧಿಕಾರಿಗಳಿಗೂ ಗೊತ್ತು. ಅವರು ನೋಡ್ತಾ ಇದ್ದಾರೆ, ದಿನಾನು ನೋಡ್ತಾನೆ ಇದ್ದಾರೆ ಸರ್. ಪ್ರತಿ ವರ್ಷ ಇದೆ ರಾಮಾಯಣ ಸರ್ ಅಕ್ಕಿ ವ್ಯಾಪಾರಸ್ಥರಿಗೆ. ಡ್ರೈವರ್ಸ್ ಜಾಸ್ತಿ ಆಗಿ ರೇಟ್ ಡೌನ್ ಆಗಿರೋದರಿಂದ ಸುಮಾರು ಒಂದು ದಿನಕ್ಕೆ 50-60 ಸಾವಿರ ಬಾಕ್ಸ್ಗಳು ಟ್ರೇಡ್ ಆಗ್ದಿರ ಅಲ್ಲೇ ಉಳಿತಾ ಇದೆ. ಆಕ್ಷನ್ ಆಗಿ ಕೂಡ ಹೊರಗಡೆ ಹೋಗ್ದಿರ. ಅದಲ್ಲದೆ ಆಮೇಲೆ ಸೆಕೆಂಡ್ರಿ ಗೋಲಿ ಅಂತೀವಿ, ವೇಸ್ಟ್ ಕಾಯಿ, ಅವು ಕೂಡ ಇವಾಗ ಹೊರಗಡೆ ಹೋಗ್ತಾ ಇಲ್ಲ. ಕಾರಣ
ಫ್ಯಾಕ್ಟ್ರಿಗಳವರು ಈಗ ಮಾವಿನಕಾಯಿ ಅಲ್ಲಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಫ್ಯಾಕ್ಟ್ರಿಯವರು ಟೊಮೊಟೊದು ತಗೊತಾ ಇಲ್ಲ. ಹಾಗಾಗಿ ತುಂಬ ಅಂದರೆ ಒಂದು 50% ವೇಸ್ಟ್ ಇಲ್ಲೇ ಉಳ್ಕೊತಾ ಇರೋದ್ರಿಂದ ತೊಂದರೆ ಆಗ್ತಾ ಇದೆ. ಬಟ್ ಈಗ ಹೆಚ್ಚಿಗೆ ಅರೈವಲ್ಸ್ ಇರೋದ್ರಿಂದ ಕ್ಲೀನಿಂಗ್ ಅವ್ರಿಗೂ ಕೂಡ ಈ ಲಾರಿಗಳು ನಿಲ್ಲಿಸಿರೋದ್ರಿಂದ ಅವ್ರಿಗೆ ಪ್ರತಿದಿನ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ತೊಂದರೆ ಆಗ್ತಾ ಇದೆ. ಆದರೆ ಯಾವಾಗ ಟೈಮ್ ಸಿಗುತ್ತೋ ರಾತ್ರಿ ಹೊತ್ತಾಗಲಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ಒಂದ್ಸಲ ಡೈಲಿ ಮಾಡ್ತಾ ಇದ್ದೀವಿ. ಯಾವುದಕ್ಕೆ? ಕ್ಲೀನಿಂಗಿಗೆ 7ರಿಂದ 8 ಜನ. ಆದರೆ ಈಗ ಕ್ಲೀನಿಂಗ್ ಏನಾಗ್ತಾ ಇದೆ ಅಂದರೆ ಡೇ ಟೈಮು ಆಗ್ತಾ ಇಲ್ಲ. ಯಾಕಂದರೆ ಲಾರಿಗಳು ನಿಂತಿರುತ್ತೆ, ಟ್ರೇಡ್ ಆಗಿರಲ್ಲ, ಎಲ್ಲ ಬಾಕ್ಸುಗಳು ಅಡ್ಡ ಇರುತ್ತೆ. ಹಾಗಾಗಿ ರಾತ್ರಿ ಹೊತ್ತು ಆಮೇಲೆ ನಾವು ಅವ್ರನ್ನ ಏನೋ ಕಮಿಷನ್ ಏಜೆಂಟುಗಳನ್ನ ಟ್ರೇಡರ್ಸನ್ನ ಎಲ್ಲನೂ ರಿಕ್ವೆಸ್ಟ್ ಮಾಡಿದ್ದೀವಿ. ಸ್ವಲ್ಪ ಅಟ್ಲೀಸ್ಟ್ ಡೈಲಿ 1ರಿಂದ 2 ಅವರ್ಸ್ ಆದರೂ ಜಾಗ ಬಿಟ್ಟುಕೊಟ್ರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಅವಕಾಶ ಆಗುತ್ತೆ. ಸಹಕರಿಸಬೇಕು ಅಂತ ನಾನು ಅವ್ರಿಗೆ ಮನವಿನೂ ಮಾಡಿದ್ದೀನಿ. ಎಸ್ಪೆಷಲಿ ಟೊಮೆಟೊ ಸೀಸನ್ ಬಂದಾಗ ಅರೈವಲ್ಸು ಜಾಸ್ತಿ ಆಗಿದೆ. ಈ ಸಲ ಅರೈವಲ್ಸ್ ಜಾಸ್ತಿ ಆಗಿರೋದ್ರಿಂದ ಜಾಗದ ಸಮಸ್ಯೆ ಇರೋದ್ರಿಂದ ಆ ಕಡೆ ಮಾರ್ಕೆಟ್ ಫುಲ್ ಆಗ್ಬಿಟ್ಟು ಈ ಕಡೆಗೆ ಇಳಿಸ್ಕೊಂಡಿದ್ದಾರೆ. ಬಟ್ ಬೆಳಗ್ಗೆ ಏನು ಅವ್ರಿಗೆ ರೈಸ್ ಮಾರ್ಕೆಟ್ ಅವ್ರಿಗೆ ಅರೈವಲ್ಸ್ ಬಂದಾಗ ಜಾಗ ಬಿಟ್ಟುಕೊಡ್ಬೇಕು, ಅದು ಅವರು ಮಾಡ್ಕೊಡ್ಬೇಕಿತ್ತು. ಹಾಗಾಗಿ ಅವರವರ ಒಂದು ಇದರಲ್ಲಿ ಹಮಾಲಿಗಳು ಮತ್ತು ಓನರ್ಗಳಿಗೆ ಜಗಳ ಆಗಿದೆ. ಬಟ್ ಇದನ್ನ ಈಗ ಆಗಲೇ ನಾವು DYSP ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ, ಲಾರಿ ಅಸೋಸಿಯೇಷನ್ ಅವ್ರ ಜೊತೆ, ಲಾರಿ ಮಾಲೀಕರವ್ರ ಜೊತೆ ಎಲ್ಲ ನಾವು ಕಳೆದ ಭಾನುವಾರ ಮೀಟಿಂಗ್ ಮಾಡಿ ಅವ್ರಿಗೆ ಯಾವ ಥರ ಪಾರ್ಕಿಂಗು, ಲೋಡಿಂಗು, ಅನ್ಲೋಡಿಂಗ್ ಯಾವ ಥರ ಮಾಡ್ಕೋಬೇಕು ಅಂತ ಅವರೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅವ್ರದ್ದು ಕೆಲವು ಸಮಸ್ಯೆಗಳಿದೆ, ಹೊರಗಡೆಗೆ ಅವ್ರಿಗೂ ಪಾರ್ಕಿಂಗ್ ಜಾಗ ಇಲ್ಲ, ಹಂಗಾಗಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಜಾಗ ನೋಡಿ ಒಂದು ಸೂಕ್ತ ವ್ಯವಸ್ಥೆ ಕಲ್ಪಿಸ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನೆಕ್ಸ್ಟು ನಾವು ಈಗ ಇವತ್ತು ಏನಾಗಿದೆ, ಅವ್ರಿಗೆ ಯಾರು ತೊಂದರೆ ಆಗಿದೆ ಅವರಿಗೆ ನಾವು ನೋಟಿಸುಗಳು ಕೊಟ್ಟು ಕ್ರಮ ತಗೊಳ್ತೀವಿ.